ಸಚಿವ ಭೈರತಿ ಸುರೇಶ್ಗೆ ಭದ್ರತಾ ಸಿಬ್ಬಂದಿಯವರು ತಡೆ ಹಿಡಿದಿದ್ದಾರೆ. ಪ್ರಮುಖವಾಗಿ ಭೈರತಿ ಸುರೇಶ್ ಅವರು ದೆಹಲಿಯಲ್ಲಿ ಇದ್ದಾರೆ. ಅಂದರೆ ಈಗ ಎಐಸಿಸಿ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮ ಅದು. ಅಲ್ಲಿ ಇವರಿಗೆ ಅವಕಾಶ ಇಲ್ಲ, ಅಂದರೆ ಬೀಳಲಿಲ್ಲ ಅಲ್ಲಿ ಭದ್ರತಾ ಸಿಬ್ಬಂದಿಗಳು. ನವದೆಹಲಿಯ ಎಐಸಿಸಿ ಕಚೇರಿಯ ಉದ್ಘಾಟನೆಯಲ್ಲಿ ಆಗಿರುವಂಥ ಘಟನೆ ಇದೆ. ಆಹ್ವಾನಿತರು ಅತಿಥಿಗಳಿಗೆ ಮಾತ್ರ ತೆರಳೋದಕ್ಕೆ ಅವಕಾಶ ಇದೆಯಂತೆ. ಏಕಾಏಕಿ ಸಿಎಂ ಜೊತೆ ಕಚೇರಿಗೆ ತೆರಳಲು ಮುಂದಾಗ್ತಾರೆ ಸಚಿವರು. ಸುರೇಶ್, ಅಶೋಕ್ ಇಬ್ಬರನ್ನ ಅಲ್ಲಿರುವಂಥ ಸಿಬ್ಬಂದಿಯವರು ತಡೆ ಹಿಡಿದಿದ್ದಾರೆ. ಅಂದರೆ ಯಾರಿಗೆಲ್ಲ ಆಹ್ವಾನ ಇರುತ್ತಲ್ಲ ಅವರಿಗೆ ಮಾತ್ರ ಅವಕಾಶ ಇರುವಂಥದ್ದು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ. ಇಲ್ಲಿ ಭೈರತಿ ಸುರೇಶ್ ಅವರಿಗೆ ಅವಕಾಶ ಇಲ್ಲ. ನೋಡಿ, ಇಲ್ಲಿ ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸಚಿವ ಭೈರತಿ ಸುರೇಶ್ ಅವರನ್ನ ಭದ್ರತಾ ಸಿಬ್ಬಂದಿಯವರು ತಡೆ ಹಿಡಿದಿದ್ದಾರೆ. ಭೈರತಿ ಸುರೇಶ್ ಅವರು ಮತ್ತೆ ಅಶೋಕ್ ಪಟ್ಟಣ್ ಇಬ್ಬರನ್ನ ತಡೆ ಹಿಡಿದಿರುವಂಥದ್ದು. बिना पास के एंट्री नहीं किसी की। अलाउड नहीं है, हमारी भी मजबूरी है। बिना पास के एंट्री नहीं किसी की। अलाउड नहीं है, हमारी भी मजबूरी है। बिना पास के एंट्री नहीं किसी की। अलाउड नहीं है, हमारी भी मजबूरी है। बिना पास के एंट्री नहीं किसी की। अलाउड नहीं है, हमारी भी मजबूरी है। बिना पास के एंट्री नहीं किसी की। अलाउड नहीं है, हमारी भी मजबूरी है। बिना पास के एंट्री नहीं किसी की। अलाउड नहीं है, हमारी भी मजबूरी है। बिना पास के एंट्री नहीं किसी की। अलाउड नहीं है, हमारी भी मजबूरी है। बिना पास के एंट्री नहीं किसी की। ನೋಡಿ, ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ. ಸಚಿವರಾಗಿರುವಂತಹ ಭೈರತಿ ಸುರೇಶ್ ಅವರಿಗೆ ಅಲ್ಲಿ ಈ ಎಐಸಿಸಿ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವಕಾಶ ಇಲ್ಲ. ಅಲ್ಲಿ ಭದ್ರತಾ ಸಿಬ್ಬಂದಿಯವರು ತಡೆ ಹಿಡಿದಿದ್ದಾರೆ. ಅಂದರೆ ಆಹ್ವಾನಿತರು ಮತ್ತು ಅತಿಥಿಗಳಿಗೆ ಮಾತ್ರ ಅಲ್ಲಿ ತೆರಳೋದಕ್ಕೆ ಅವಕಾಶ ಇರುತ್ತೆ. ಪಾಸ್ ವ್ಯವಸ್ಥೆ ಮಾಡಲಾಗುತ್ತೆ, ಬಟ್ ಇವರಿಗಿಲ್ಲ. ಇವರು ಏನು ಮಾಡಿದ್ದಾರೆ, CM ಸಿದ್ದರಾಮಯ್ಯ ಜೊತೆಗೆ ಹೋಗಿದ್ದಾರೆ ಹಂಗೆ ನಮಗೇನು ಮಾಡ್ತಾರೆ ಅಂತೇಳಿ. ಬಟ್ ಅಲ್ಲಿ ಹಂಗಿಲ್ಲ. ಅಲ್ಲಿ ಯಾರಿಗೆಲ್ಲ ಪಾಸ್ ವ್ಯವಸ್ಥೆ ಇರುತ್ತಲ್ಲ ಅವರಿಗೆ ಮಾತ್ರ ಅವಕಾಶ ಇದೆ. ಅಲ್ಲಿ ಒಬ್ಬ ಸಚಿವರಿಗೆ ಈ ರೀತಿಯಾಗಿ ಪಾಪ ಭದ್ರತಾ ಸಿಬ್ಬಂದಿಗೆ ಏನು ಗೊತ್ತಿರುತ್ತೆ, ರೂಲ್ಸನ್ನು ಫಾಲೋ ಮಾಡ್ತಿದ್ದಾರೆ ಅವರು. ಆ ರೂಲ್ಸ್ ಏನಿದೆಯಲ್ಲ ಅದನ್ನು ನೋಡ್ತೀವಿ. ಇವ್ರ ಕೈಯಲ್ಲಿ ಅದು ಪಾಸ್ ಇಲ್ಲ. ಅದು ಹಿಂಗೆ ಆಗಬಾರ್ದಾಗಿತ್ತು. ಭೈರತಿ ಸುರೇಶ್ ಯಾರಿಗೆ ಗೊತ್ತಿಲ್ಲ. ಈ ರೀತಿಯಾಗಿ ಒಬ್ಬ ಸಚಿವರಿಗೆ ಭದ್ರತಾ ಸಿಬ್ಬಂದಿ ತಡೆ ಹಿಡಿದಿರುವಂಥದ್ದು ಅಲ್ಲಿ ರೂಲ್ಸ್ ಇದೆ. ಈಗ ಆಗ್ಲೇ ಹೇಳಿದ ಹಾಗೆ 400ಕ್ಕಿಂತ ಹೆಚ್ಚು ಜನ ಗಣ್ಯಾತಿ ಗಣ್ಯರು ಅಲ್ಲಿ ಹೋಗಿದ್ದಾರೆ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ. ಯಾರನ್ನು ಬಿಡೋದು ಯಾರನ್ನು ಬಿಡಬಾರ್ದು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಅದರಲ್ಲಿ ವ್ಯವಸ್ಥೆ ಮಾಡಲಾಗಿದೆ, ಪಾಸ್ ನೀಡಲಾಗಿದೆ. ಅದನ್ನು ತೆಗೆದುಕೊಂಡು ಹೋದ್ರೆ ಮಾತ್ರ ಅಲ್ಲಿ ಅವಕಾಶ ಇರುತ್ತೆ ಅಂತ. ಬಟ್ ಇವರು ತೆಗೆದುಕೊಂಡಿಲ್ಲ. ಪಾಸ್ ತೋರಿಸಿ ಅಂತ ಹೇಳ್ತಾರೆ, ಬಟ್ ಇವ್ರ ಕೈಯಲ್ಲಿ ಏನೂ ಇಲ್ಲ. KJ ಜಾರ್ಜ್ ಅವರು ಕೂಡ ಇದ್ದಾರಲ್ಲ, ಅವರಿಗೆ ಬಿಟ್ಟಿದ್ದಾರೆ. ಬಹುಶಃ ಅವ್ರ ಕೈಯಲ್ಲಿ ಇರಬೇಕು ಅನ್ಸುತ್ತೆ ಪಾಸ್, ಬಟ್ ಇವರಿಗೆ ಇಲ್ಲ. ಹಿಂಗಾಗಿದೆ. बिना पास के एंट्री नहीं किसी की। ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168,
ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.